ಮಧು ಅವರ ಬ್ಯೂಟಿ ಸೀಕ್ರೆಟ್ ಏನು? ಹ್ಯಾಪಿ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಖುಷಿಯಾಗಿರಿ. ಸೀರಿಯಲ್ ಅಂತ ಬಂದ ಮೇಲೆ ಅವಾಗ ಸ್ಕಿನ್ ಕೇರ್ ಆಗಿರ್ಬೋದು, ಮೇಕಪ್ ಹಾಕೊಳ್ಳುವಂಥದ್ದಾಗಿರ್ಬೋದು, ಆಕ್ಚುಲಿ ಕೈಂಡ್ ಆಫ್ ಸ್ವಲ್ಪ ಡಿಪ್ರೆಷನ್ ಟೈಪೇ ಹೋಗ್ಬಿಟ್ಟೆ ಅನ್ಕೊಳ್ಳಿ. ಬಟ್ ಯಾವ್ದನ್ನು ನನಗೆ ಏನು ಎಫೆಕ್ಟ್ ಆಗ್ತಿದೆ. ಸ್ಕಿನ್ ಸಖತ್ತಾಗಿತ್ತು. ಎಷ್ಟು ಮೇಕಪ್ ಮಾಡಿದ್ರು ಕೂಡ ತುಂಬಾ ಪಿಂಪಲ್ಸ್ ಬರೋಕ್ ಶುರು ಆಯ್ತು. ಲೈಟ್ಸ್ ಇಂದನೋ ಅಥವಾ ಮೇಕಪ್ ಇಂದ ಅಂತೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಹೆಚ್ಚು ಬ್ಯೂಟಿ ಪಾರ್ಲರ್ ಹೋಗ್ತೀರಾ ಅಥವಾ ಮನೆಯಲ್ಲೇ ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತೀರಾ ಅಂತ? ಇಲ್ಲಿ ತನಕ ಒಂದು ಫೇಶಿಯಲ್ಲೂ ಮಾಡಿಸಿಲ್ಲ, ಮತ್ತೊಂದು ಏನು ಫೇಸಿಗೆ ಏನಂದ್ರೆ ಏನೂ ಮಾಡಿಸಿಲ್ಲ ನಾನು. ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು, ಅಂಡ್ ಬಾಡಿ ಶೇಪ್ಗೋಸ್ಕರ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಎಲ್ಲ ಮೊರೆ ಹೋಗ್ತಾರೆ. ನ್ಯಾಚುರಲ್ ಇಸ್ ನ್ಯಾಚುರಲ್ ಎಂಡ್ ಆಫ್ ದ ಡೇ. ಆಯ್ತಾ? ಮಧು ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಬ್ಯೂಟಿ ಸೀಕ್ರೆಟ್ ಎಂತ ಇಲ್ಲ, ಎಲ್ಲ ಇಂಟರ್ವ್ಯೂಲು ಕೇಳ್ತಾರೆ. ನಾನು ಹೇಳಿದ್ದೀನಿ. ಸೊ ಹ್ಯಾಪಿ ಆಗಿರಬೇಕು. ಫಸ್ಟ್ ಆಫ್ ಆಲ್ ಖುಷಿಯಾಗಿರಿ. ಲೈಫಲ್ಲಿ ಒಳ್ಳೇದು ಕೆಟ್ಟದ್ದು ಆಗ್ತಾ ಇರುತ್ತೆ. ಯಾರೂ ಈ ಪ್ರಪಂಚದಲ್ಲಿ ಫುಲ್ ಸಂತೋಷವಾಗಿರೋದು, ಕಷ್ಟನೇ ಇಲ್ಲಿರೋ ಯಾರೂ ಇರಲ್ಲ. ಕಷ್ಟ ಸುಖ ಬಂದೇ ಬರುತ್ತೆ. ಅದನ್ನು ಗೋ ವಿತ್ ದ ಫ್ಲೋ ಅಂತೆಲ್ಲ ಎಂಜಾಯ್ ಮಾಡ್ಕೊಳ್ಳಿ. ಫಸ್ಟ್ ಇನ್ನರ್ ನೀವು ಒಳಗಡೆ ಖುಷಿಯಾಗಿರಿ. ಔಟರ್ ಅಂತ ಬಂದಾಗ ಚೂರು ಎಕ್ಸಸೈಸ್, ಯಾರ ಬಾಡಿ ಟೈಪ್ ಅದು ನಿಮ್ಮ ಬಾಡಿ ಟೈಪ್ ಇರುತ್ತೆ. ಸೊ ಏನಂದರೆ ನಾನು ಏನೂ ಮಾಡಲ್ಲ, ಜಿಮ್ಮು ಮಾಡಲ್ಲ, ಏನೂ ಮಾಡಲ್ಲ. ಜಸ್ಟ್ ಫುಡ್ಡು ನನಗೆ ಇಷ್ಟ ಬಂದಿದ್ದು ತಿಂತೀನಿ. ಬಟ್ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿಂತೀನಿ. ಅದು ನಂಗೆ ಚಿಕ್ಕ ವಯಸ್ಸಿಂದ ಬಂದಿರೋದೇನೋ ಗೊತ್ತಿಲ್ಲ ನನಗೆ. ನನಗೆ ಸ್ವಲ್ಪ ತಿಂದ್ರೆ ಓಕೆ ಅನ್ಸ್ಬಿಡುತ್ತೆ. ಬಟ್ ಒಂದು ದಿನಕ್ಕೆ ನಾನು 4-5 ಸತಿ ಊಟ ಮಾಡ್ತೀನಿ. ಆಮೇಲೆ ನಂಗೆ 2 ಟೈಮ್ ಟೀ ಅಥವಾ ಕಾಫಿ ಇರಲೇಬೇಕು. ಮನೇಲಿದ್ರೆ ಅಂತೂ ಒಂದು 3 ಸತಿ ಹೋಗ್ಬಿಡುತ್ತೆ. ಸೆಟ್ಟಲ್ಲಂತೂ ಕೊಡ್ತಾ ಇರ್ತಾರೆ. ಸೊ ಕುಡಿತಾ ಇರ್ತೀನಿ. ಇಷ್ಟೇ, ನಾನು 4-5 ಟೈಮ್ ಊಟ ಮಾಡ್ತೀನಿ. ಸ್ವಲ್ಪ ಊಟ ಮಾಡ್ತೀನಿ. ಟೀ ಕಾಫಿ ಕುಡಿತೀನಿ. ಎಂಥ ಡಯಟ್ ಏನೂ ಇಲ್ಲ. ಬಟ್ ಬಾಡಿ ಟೈಪ್ ಡಿಫ್ರೆಂಟ್. ನೀವು ಏನೋ ಡಯಟ್ ಮಾಡಬೇಕು ಅಂತಿದ್ರೆ ಚೂರು ಎಕ್ಸಸೈಸ್ ತೊಗೊಳ್ಳಿ. ಎಲ್ಲ ಬಾಡಿಗೂ ಅಟ್ಲೀಸ್ಟ್ ಮಿನಿಮಮ್ 30 ಮಿನಿಟ್ಸ್ ಆದರೂ ಎಕ್ಸಸೈಸ್ ಬೇಕು, ಅಥವಾ ವಾಕಿಂಗ್ ಮಾಡಿ. ಅದು ಬಿಟ್ಟರೆ ಹೆಲ್ದಿಯಾಗಿ ಏನು ತಿಂತಿರೋ ಮನೆ ಊಟನೇ, ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತಿನ್ನಿ ಅಷ್ಟೇ. ಮಧು ಅವರ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ? ಬಿಕಾಸ್ ಯಾಕಂದ್ರೆ ಮೊದಲಂತೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಆದ್ಮೇಲೆಲ್ಲನೂ ಕೂಡ ಒಂದಷ್ಟು ಕೇರಿಂಗ್ ಅನ್ನೋ ತಗೊಳ್ತಿರ್ಲಿಲ್ಲ, ಬಿಡಪ್ಪ ಅಂತ. ಬಟ್ ಸೀರಿಯಲ್ ಅಂತ ಬಂದ ಮೇಲೆ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡ್ತಿರ್ತೀರಾ, ಔಟ್ಡೋರು ಇಂಡೋರ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ. ಅವಾಗ ಸ್ಕಿನ್ ಕೇರ್ ಆಗಿರ್ಬೋದು, ಮೇಕಪ್ ಹಾಕೊಳ್ಳುವಂಥದ್ದಾಗಿರ್ಬೋದು ನಾವು ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಒಂದಿನ ನಾವು ಗ್ಯಾಪ್ ಕೊಟ್ಟರು ಕೂಡ ನಾಳೆ ದಿನ ಅದು ನಮ್ಗೆ ಆಲ್ರೆಡಿ ಎದ್ದು ಕಾಣಿಸ್ತಿರುತ್ತೆ. ಸೊ ಸ್ಕಿನ್ ಕೇರ್ ರೊಟೀನ್ ಎಲ್ಲ ಹೆಂಗಿರುತ್ತೆ ಅಂತ ಈ ವಿಷಯ ನಾನು ಫಸ್ಟ್ ಟೈಮ್ ಇದ್ರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಕೈಂಡ್ ಆಫ್ ಸ್ವಲ್ಪ ಡಿಪ್ರೆಷನ್ ಟೈಪೇ ಹೋಗ್ಬಿಟ್ಟೆ ಅಂದ್ಕೊಳ್ಳಿ. ನಾನು ಇದಕ್ಕೆ ಮುಂಚೆ ನಾನು ಏನು ಬ್ರ್ಯಾಂಡ್ ಶೂಟ್ಸ್ ಅದು ಇದು ಮಾಡ್ತಿದ್ದೆ. ಆವಾಗ ನಾನು ತುಂಬ ಮೇಕಪ್ ಮಾಡ್ತಿದ್ದೆ, ಡೈಲಿ ಮೇಕಪ್ ಮಾಡ್ತಿದ್ದೆ. ಬಟ್ ಯಾವುದೂ ನನಗೆ ಏನೂ ಎಫೆಕ್ಟ್ ಆಗ್ತಿಲ್ಲ. ಸ್ಕಿನ್ ಸಖತ್ತಾಗಿತ್ತು ಎಷ್ಟು ಮೇಕಪ್ ಮಾಡಿದ್ರು ಕೂಡ. ಬಟ್ ಇವಾಗ ಏನಾಗೋಯ್ತು ಅಂದರೆ, ನಾನು ಸೀರಿಯಲ್ಗೆ ಬಂದ ತಕ್ಷಣ ಇದ್ದಕ್ಕಿದ್ದಾಗೆ ನನ್ನ ಸ್ಕಿನ್ನಿಗೆ ಅದು ಏನಾಯಿತೋ ಗೊತ್ತಿಲ್ಲ, ತುಂಬ ಪಿಂಪಲ್ಸ್ ಬರೋಕ್ಕೆ ಶುರು ಆಯಿತು. ಲೈಟ್ಸಿಂದನೋ ಅಥವಾ ಮೇಕಪ್ಪಿಂದ ಅಂತೂ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರೀವಿಯಸ್ಸಲ್ಲೂ ನಾನು ತುಂಬ ಇದಕ್ಕಿಂತ ಜಾಸ್ತಿ ಮೇಕಪ್ ಶೂಟ್ಸ್ ಮಾಡ್ತಿದ್ದೆ. ಏನಂತ ಕಾಯ್ತು ಅಂತಲೇ ಗೊತ್ತಿಲ್ಲ. ನಾನು ಸಿಕ್ಕಾಬಡೆ ಪಿಂಪಲ್ಸ್ ಆಗಿತ್ತು. ಕೈಂಡ್ ಆಫ್ ಲೈಕ್ ಏನು ಹಿಂಗಾಗೋಯ್ತಲ್ಲ, ಸ್ಕ್ರೀನಲ್ಲಿ ಕಾಣ್ತಾ ಇದೆ ಪಿಂಪಲ್ಲು ಒಂದು ಲೀಡಾಗಿ. ನನ್ನ ಸ್ಕಿನ್ನೇ ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಜನ ಏನು ಇಷ್ಟಪಡ್ತಾರೆ ಅಂದ್ಕೊಂಡೆಲ್ಲ ಸಖತ್ ಡಿಪ್ರೆಷನ್. ಏನೇನೋ ಟ್ರೈ ಮಾಡಿದೆ. ಟ್ರಸ್ಟ್ಲಿ ನಾನು ಲಕ್ಷಗಳೇ ಖರ್ಚು ಮಾಡಿದ್ದೀನಿ ನಾನು. ಅದಾದಮೇಲೆ ನನ್ನ ಫ್ರೆಂಡ್ ಹರ್ಷಿತಾ ಅಂತ ಇದ್ದಾಳೆ, ಅವಳು ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಇವಾಗ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಏನೂ ಇಲ್ಲ, ಕ್ಲಿಯರ್ ಆಗಿದೆ. ಇಷ್ಟು ಮಾರ್ಕ್ಸ್ ಇದೆ, ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಬಟ್ ನಿಜ ಹೇಳ್ತೀನಿ, ಅದು ಒಂಥರ ಏನು ಹೇಳ್ತಾರೆ, ಸೀರಿಯಲಲ್ಲಿ ಟಿ ವಿನಲ್ಲಿ ನನ್ನ ಸ್ಕಿನ್ ಚೆನ್ನಾಗಿ ಬರ್ತಿಲ್ಲ ಅಂದರೆ ಅದಕ್ಕಿಂತ ಒಂದು ವರ್ಸ್ಟ್ ಫೀಲಿಂಗ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಒಂದು ಹುಡುಗಿಗೆ. ಸೊ ಗುಡ್ ಲುಕ್ಕೇ ಅಲ್ವಾ ಇವಾಗ ಒಂದು ಹೆಣ್ಣಿಗೆ ಹೆಂಗೆ ಕಾಣ್ತಾಳೆ ಅದೇ ತುಂಬ ಖುಷಿ ಕೊಡೋದು. ಸೊ ಹಾಗಾಗಿ ನನ್ನ ಸ್ಕಿನ್ ಪಿಂಪಲ್ಸ್ ಬರೋಕ್ಕೆ ಅದು ಇವಾಗೂ ಎಷ್ಟೊಂದು ಸೀನ್ಸಲ್ಲಿದೆ ಪಿಂಪಲ್ಸ್ ಕಾಣಿಸಿದೆ. ಬಟ್ ಇವಾಗೆಲ್ಲ ಹೊರಟೋಗಿದೆ. ಐ ಆಮ್ ಥ್ಯಾಂಕ್ಫುಲ್. ಹರ್ಷಿತಂಗೆ ಥ್ಯಾಂಕ್ಸ್ ಹೇಳಿ, ನನ್ನ ಫ್ರೆಂಡ್ ಹರ್ಷಿತಂಗೆ. ನಿಮ್ಮ ಸ್ಕಿನ್ ಟೈಪ್ ಯಾವುದು, ಆ್ಯಂಡ್ ಹಾಗೆಯೇ ಯಾವ ಒಂದು ಸನ್ಸ್ಕ್ರೀನ್ ಲೋಷನ್ಸನ್ನು ಯೂಸ್ ಮಾಡ್ತೀರಾ ಅಂತ? ಅದೇ ನಾನು ಹೇಳ್ದಂಗೆ ಎಲ್ಲ ವಿಷಯದಲ್ಲೂ ನಾನು ನಮ್ಮಮ್ಮ ಮತ್ತೆ ಕೇಳೋದು. ನಾನು ಸ್ಕೂಲ್ ಮುಗಿದ ತಕ್ಷಣ ನಮ್ಮಮ್ಮ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು. ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್. ಆವಾಗಲೇ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಇವಾಗ ಟ್ರೆಂಡಿಂಗ್ ಆಗ್ತಿದೆ. ಬಟ್ ನಮ್ಮಮ್ಮ ಆವಾಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಒಂದು ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಏನೂ ಆಗಿರಲಿಲ್ಲ ಸ್ಕಿನ್ನಿಗೆ. ಬಟ್ ಸ್ಟಿಲ್ ಮೇಂಟೈನ್ ಆಗಲಿ ಸ್ಕಿನ್ನು ಅಂತ ಆವಾಗಲಿಂದನೇ ನಾನು ಯೂಸ್ ಮಾಡಿದೆ. ಒಂದು 8 ಇಯರ್ಸ್ ನಾನು ಅದನ್ನೇ ಯೂಸ್ ಮಾಡಿದ್ದು. ನಮ್ಮ ರೆಗ್ಯುಲರ್ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗ್ತಿದೆ. ಬಟ್ ಯಾವಾಗ ನಂಗೆ ತೀರಾ ಸೀರಿಯಲ್ಗೆ ಬಂದಾಗ ಸಿವಿಯರ್ ಇಶ್ಯೂಸ್ ಆಗೋದು, ಪಿಂಪಲ್ಸ್ ಅದೆಲ್ಲ, ಇವಾಗ ಡಾಕ್ಟರ್ನ ಚೇಂಜ್ ಮಾಡಿದ್ದೀನಿ. ಜಸ್ಟ್ 2 ಮಂತ್ಸ್ ಆಯಿತು ಚೇಂಜ್ ಮಾಡಿ. ಇವ್ರ ಹತ್ರನೂ ತುಂಬ ಚೆನ್ನಾಗಿದೆ, ಲೈಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ಚೆನ್ನಾಗಿದೆ. ಇನ್ ಕೇಸ್ ಇದೆಲ್ಲ ನನಗೆ ತುಂಬ ಬ್ಯೂಟಿಫುಲ್ಲಾಗಿ ಆಯಿತು ಅಂದರೆ ನೆಕ್ಸ್ಟ್ ಇಂಟರ್ವ್ಯೂಲಿ ಹೇಳ್ತೀನಿ. ಸದ್ಯಕ್ಕೆ ರಿವೀಲ್ ಮಾಡಲ್ಲ ಅಂತ? ರಿವೀಲ್ ಮಾಡೋದಂತಲ್ಲ, ನಾನೇ ಎಕ್ಸ್ಪೆರಿಮೆಂಟ್ ಪ್ರೋಸೆಸ್ಸಲ್ಲಿದ್ದೀನಿ. ಪಾಪ ಅವ್ರು ಹಾಕಿ ಯಾಕೆ ಅವ್ರ ಸ್ಕಿನ್ ಹಾಳಾಗೋದು ಅಂತ ಅಷ್ಟೇ.
ಪ್ರಾಡಕ್ಟ್ ಹೆಸರಂತೂ ರಿವೀಲ್ ಮಾಡೋದು ಬೇಡ. ನಿಮ್ಮ ಸ್ಕಿನ್ ಟೈಪ್ ಯಾವುದು? ಕಾಂಬಿನೇಷನ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್? ನಂದು ನಾರ್ಮಲ್ ಇದ್ದಿದ್ದು, ಬಟ್ ಇವಾಗ ಆಕ್ನೆ ಪ್ರೋನ್ ಸ್ಕಿನ್ ಟೈಪ್ ಆಗಿದೆ. ಬಟ್ ಎಲ್ರಿಗೂ ಒಂದು ಟಿಪ್ಸ್ ಏನು ಹೇಳ್ಬೋದು ಅಂದರೆ, ನಿಮ್ಮ ಸ್ಕಿನ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೂ ಕೂಡ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಕ್ರೀಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಯೂಸ್ ಮಾಡಿ. ಡೈಲಿ ಮಿಸ್ ಮಾಡದೆ ಮಾರ್ನಿಂಗ್ ಮತ್ತು ನೈಟ್ ಏನು ಕೊಡ್ತಾರೆ ಅದನ್ನು ಹಾಕಿ, ಯು ವಿಲ್ ಗೆಟ್ ದ ಬೆಸ್ಟ್ ಸ್ಕಿನ್ ಅಂತ ಹೇಳ್ತೀನಿ ಅಷ್ಟೇ. ಈಗ ಮನೆಯಲ್ಲಿ ಕೆಲವೊಂದ್ಸಲ ಫ್ರೀ ಟೈಮ್ ಇರ್ತಿರಲ್ಲ, ಅಂತ ಟೈಮಲ್ಲಿ ಅಮ್ಮ ಯಾವುದೋ ಒಂದು ರೀತಿಯಂತಹ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತಾರೆ. ಸೊ ಹೆಚ್ಚು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರಾ ಅಥವಾ ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತೀರಾ ಅಂತ? ನಾನು ಇಲ್ಲಿ ತನಕ ಒಂದು ಫೇಶಿಯಲ್ಲೂ ಮಾಡಿಸಿಲ್ಲ, ಮತ್ತೊಂದು ಏನು ಫೇಸಿಗೆ ಏನಂದರೆ ಏನೂ ಮಾಡಿಸಿಲ್ಲ. ನಾನು ವ್ಯಾಕ್ಸಿಂಗ್ ಒಂದು ಮಾಡಿಸಿರ್ಬೋದು ಹ್ಯಾಂಡ್ಸಿಗೆ, ಲೆಗ್ಸಿಗೆ ಅಷ್ಟೇ. ಅದು ಬಿಟ್ಟರೆ ನಾನು ಪಾರ್ಲರ್ ಅಂತ ಇನ್ನೆಂತಕ್ಕೂ ಹೋಗಲ್ಲ. ನಮ್ಮಮ್ಮನೂ ಅಷ್ಟೇ, ಮನೆದು ಅದೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಮಾಡಿಸಲ್ಲ ನಮ್ಮಮ್ಮ. ಜಸ್ಟ್ ಅದೇ ಹೇಳಿದ್ನಲ್ಲ, ಒಂದು ನಾರ್ಮಲ್ ಒಂದು ಕೊಡಿಸ್ತಾರೆ ಡಾಕ್ಟರ್ ಹತ್ರ ಹೋಗಿ, ಹಾಕಿದ್ರು ಫೇಸಿಗೆ ಮೊಸರು ಹಾಕ್ಬೋದು, ಕಡಲೆ ಹಿಟ್ಟು, ಅರಿಶಿನ ಮಿಕ್ಸ್ ಮಾಡಿ ಹಾಕ್ಬೋದು. ಅದು ಬಿಟ್ಟರೆ ಇನ್ನೇಂತ ಇಲ್ಲ. ಹೇರ್ ಸ್ಟೈಲ್ ಎಲ್ಲನೂ ಪಾತ್ರಕ್ಕೆ ತಕ್ಕಂಗೆ ಮೊದಲೆಲ್ಲ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಿದ್ರಿ, ಈಗ ಟ್ರೆಡಿಷನಲ್ ಲುಕ್ಗೆ ಮರಳಿದ್ದೀರ. ಸೊ ಅವಾಗ ಹೇರ್ ಸ್ಟೈಲ್ ಎಲ್ಲ ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಈಗ ಜಡೆಗಿಡೆ ಹಾಕೊಂಡಾಗೆಲ್ಲನೂ ಕೂಡ ಹೇರ್ ಲಾಸ್ ಆಗುತ್ತೆ, ಅವಾಗೆಲ್ಲ ಫ್ರೀ ಹೇರ್ಸ್ ಬಿಡ್ತಿದ್ರಿ. ಸೊ ಹೇರ್ ಸ್ಟೈಲ್ ಎಲ್ಲ ಹೆಂಗೆ, ಯಾವ ರೀತಿ ಇರುತ್ತೆ, ಆ್ಯಂಡ್ ಹೇರ್ ಕೇರ್ ಎಲ್ಲ ಯಾವ ರೀತಿ ರೊಟೀನ್ ಇರುತ್ತೆ ಅಂತ? ಆ ಹೇರು ಸಿಕ್ಕಾಬಡೆ ಲಾಸ್ ಆಯಿತು. ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಡೈಲಿ ಕ್ರಿಂಪಿಂಗ್ ಕರ್ಲಿಂಗ್ ಇತ್ತು. ಅದು ನೋಡೋದಕ್ಕೆ ಆವಾಗಿಂದ ಈಸಿ ಅನಿಸುತ್ತೆ. ಬಟ್ ಹೇರ್ ಡ್ಯಾಮೇಜ್ ಆಗಿದ್ದು ನಾನು ಹಳೆ ಜಾನ್ಸಿ ಕ್ಯಾರೆಕ್ಟ್ರಲ್ಲೇ. ಇವಾಗ ಎಂತ ಇಲ್ಲ, ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ, ಎಕ್ಸ್ಟೆನ್ಷನ್ ಹಾಕಿ ಅಲ್ಲಿ ವೇರ್ ಕ್ಲಿಪ್ ಅಷ್ಟೇ. ಅಂದರೆ ಕ್ರಿಂಪಿಂಗ್ ಮಾಡಿಸ್ತೀನಿ, ಅದು ಬಿಟ್ಟರೆ ಎಂತ ಇಲ್ಲ. ಅಂದರೆ ಬಟ್ ಆವಾಗ 90% ಡ್ಯಾಮೇಜ್ ಆಗ್ತಿತ್ತು, ಇವಾಗ ಒಂದು 50% ಅಂತ ಹೇಳ್ಬೋದು ಅಷ್ಟೇ. ಡ್ಯಾಮೇಜ್ ಆಗದೆ ಇರಲ್ಲ, ಹಾಗೇ ಆಗುತ್ತೆ, ಬಟ್ ಕಡಿಮೆ ಇವಾಗ ಮುಂಚೆಗಿಂತ. ಈಗ ಹೇರ್ ಕೇರ್ ಎಲ್ಲ ಯಾವ ರೀತಿ ತೊಗೊಳ್ತೀರಾ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ? ಆ್ಯಂಡ್ ಈಗ ಹೇರ್ ಕೇರ್ಗೆ ಒಂದಷ್ಟು ಪ್ಯಾಕ್ಸ್ ಎಲ್ಲನೂ ಬಂದಿದೆ, ಮೆಂತ್ಯ ಹಾಕುವಂಥದ್ದಾಗಿರ್ಬೋದು, ಅಥವಾ ಒಂದಷ್ಟು ಆಯಿಲ್ಸನ್ನೆಲ್ಲನೂ ಮಾಡಿ ಒಂದಷ್ಟು ಮಾಯಿಶ್ಚರ್ ಮಾಡುವಂಥದ್ದಾಗಿರ್ಬೋದು. ಸೊ ಆ ರೀತಿ ಮನೆಯಲ್ಲಿದ್ದಾಗೆಲ್ಲ ಹೆಂಗೆ ಕೇರ್ ಮಾಡ್ತಿರ್ತೀರಾ ಹೇರ್ಸ್ನ ಅಂತ? ಹೇರ್ ಬಗ್ಗೆ ಒಂದು ಮಿತ್ತಿದೆ. ನನಗೆ ಹೇರ್ಗೆ ಚಿಕ್ಕ ವಯಸ್ಸಿನ ಯಾಕಂದರೆ ನಮ್ಮ ಹೆರಿಡಿಟ್ರಿ, ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಯಾರಿಗೂ ತುಂಬ ಥಿಕ್ ಹೇರ್ಸ್ ಇಲ್ಲ. ಸೊ ಹಾಗಾಗಿ ನನಗೂ ತೆಳುವೆ ಇರೋದು. ಹಾಗಾಗಿ ನಾನು ತುಂಬ ಹೇರ್ ಬಗ್ಗೆ ತಿಳ್ಕೊಂಡಿದ್ದೀನಿ, ಹೇರ್ ಟ್ರೀಟ್ಮೆಂಟ್ಸ್ ಮಾಡಿಸಿದ್ದೀನಿ. ಅದೆಲ್ಲ ಸೀರಿಯಲ್ಗೆ ಬಂದ ಮೇಲೆ ಅಂತಲ್ಲ, ಅದಕ್ಕೆ ಮುಂಚೆ. ಬಟ್ ಒಂದು ಮಿತ್ತೇನು ಗೊತ್ತಾ, ಯಾರ್ಯಾರಿಗೆಲ್ಲ ಆಯಿಲಿ ಇರುತ್ತೆ ಸ್ಕ್ಯಾಲ್ಪ್, ಅವರೆಲ್ಲ ಆಯಿಲೇ ಹಾಕಬಾರ್ದು ತಲೆಗೆ. ನಂದು ಎಕ್ಸಾಂಪಲ್, ನಂದು ಆಯಿಲಿ ಸ್ಕ್ಯಾಲ್ಪು, ಆಯಿಲೇ ಹಾಕಲ್ಲ ಯೂಶ್ವಲಿ. ಆಯಿಲ್ ಹಾಕಬಾರ್ದು. ಆಯಿಲ್ ಹಾಕಿದ್ರೇ ನಿಮ್ಮ ರೂಟ್ಸ್ ಲೂಸ್ ಆಗಿ ಹೇರ್ ಫಾಲ್ ಎಲ್ಲ ಆಗೋದು. ಸೊ ನಿಮ್ಮ ಹೇರ್ ಟೈಪ್ನ ನೋಡಿಕೊಂಡು ಆಯಿಲ್ ಹಾಕಬೇಕಾ, ಏನು ಮಾಡಬೇಕು ಮತ್ತೊಂದೆಲ್ಲ ನೋಡ್ಕೊಳ್ಬೇಕು ನೀವು. ಅದನ್ನು ಬಿಟ್ಟು ನಾನು ಹೋಮ್ ರೆಮಿಡಿ ಅಂತ ಎಂತ ಮಾಡಲ್ಲ. ಮಾಡಿದ್ರೆ ಒಂದೇ ಒಂದಿದೆ, ಏನಂದರೆ ಆಯಿಲ್, ಇದು ಆನಿಯನ್ ತೊಗೊಂಡು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಎಗ್ ವೈಟ್ ಹಾಕಿ, ಒಂದು ವೈಟಮಿನ್ ಇ ಕ್ಯಾಪ್ಸೂಲ್ ಹಾಕಿ, 1 ಸ್ಪೂನ್ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ 1-2 ಅವರ್ಸ್ ಹಾಕಿ ಅದನ್ನು ವಾಶ್ ಮಾಡಿದ್ರೆ ಸಾಕು. ಅದು ಸೆರಮ್ ಥರನೂ ವರ್ಕ್ ಆಗುತ್ತೆ, ನಿಮ್ಮ ಹೇರ್ ಫಾಲು ಕಂಟ್ರೋಲಿಗೆ ಬರುತ್ತೆ. ಜಸ್ಟ್ ಇನ್ 2 ಯೂಸಲ್ಲೇ ನಿಮಗೆ ಅದು ಗೊತ್ತಾಗುತ್ತೆ ರಿಸಲ್ಟ್ಸು. ಹೇರ್ ಸ್ಮೂತ್ ಕೂಡ ಆಗುತ್ತೆ, ಅದೇ ಫ್ರಿಝಿ ಇರುತ್ತಲ್ಲ ಅವ್ರಿಗೆಲ್ಲ ಹೇರ್ ಚೆನ್ನಾಗಾಗುತ್ತೆ. ಇದು ಒಂದೇ ನಾನು ಫಾಲೋ ಮಾಡೋದು, ಇನ್ನೆಂಥ ಹೇರಿಗೆ ಮಾಡಲ್ಲ. ಇವಾಗ ಅದೇ ಹೊಸ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ಅಂತೆಲ್ಲ, ಅವ್ರ ಹತ್ರನೇ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಅಂದರೆ ಇವಾಗ ಹೇರ್ ಲಾಸ್ ಆಗ್ತಿರೋದ್ರಿಂದ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತಿದ್ದೀನಿ. ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ಸ್ ತೊಗೊಳ್ಬೇಕು. ಈಗ ಮಾತಾಡ್ತಾ ಹೇಳ್ತಾ ಇದ್ರಿ, ಒಂದಷ್ಟು ಸೀನ್ಸ್ ಎಲ್ಲ ಶೂಟ್ ಮಾಡಬೇಕಾದ್ರೆ, ಹಾಗೆಯೇ ಏನರಿಂದ ಮೇಕಪ್ನಿಂದನೋ ಅಥವಾ ಲೈಟಿಂಗ್ಸಿಂದನೋ ಪಿಂಪಲ್ಸ್ ಬಂತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ಆ ಥರ ಪಿಂಪಲ್ಸ್ ಬಂದಾಗ ಆಗಿರ್ಬೋದು, ಅಥವಾ ಕೆಲವೊಂದು ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ಸನ್ನು ಮಾಡ್ಕೋಬೇಕು ಅಂತಂದಾಗ ಒಂದಷ್ಟು ನಟಿಮಣಿರೆಲ್ಲ ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು, ಆ್ಯಂಡ್ ಬಾಡಿ ಶೇಪ್ಗೋಸ್ಕರ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಎಲ್ಲ ಮೊರೆ ಹೋಗ್ತಾರೆ. ಇದರ ಬಗ್ಗೆ ಮಧು ಅವರ ಅಥವಾ ಜಾನ್ಸಿ ಅವರ ಅಭಿಪ್ರಾಯ ಏನು ಅಂತ? ತೀರಾ ನ್ಯಾಚುರಲ್ ಇಸ್ ನ್ಯಾಚುರಲ್ ಎಂಡ್ ಆಫ್ ದ ಡೇ, ಆಯಿತಾ? ನೀವು ತೀರಾ ನಿಮ್ಮ ಹೆಲ್ತ್ಗೆ ಹಾಳಾಗೋ ಥರ ಏನೂ ಮಾಡಿಸ್ಕೊಳಕ್ಕೆ ಹೋಗಬಾರ್ದು. ಇಟ್ಸ್ ಯೋರ್ ಚಾಯ್ಸ್. ನೀವು ತುಂಬ ಚೆನ್ನಾಗಿ ಕಾಣಬೇಕು ಅಂತಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ನೋಡ್ಕೊಳ್ಳಿ, ನಿಮ್ಮ ಪರ್ಸ್ನಲ್ ಇದಕ್ಕೆ ತುಂಬ ಹಾಳಾಗುತ್ತೆ ಅನ್ನೋದಿದ್ರೆ ದಯವಿಟ್ಟು ಹೋಗ್ಬಿಡಿ. ಯಾಕಂದರೆ ಇವತ್ತದು ಚೆನ್ನಾಗಿರುತ್ತೆ, ಮುಂದೆ ಏನೋ ಸೈಡ್ ಎಫೆಕ್ಟ್ಸ್ ಆಗಿ ಇವಾಗಂತೂ ಇರೋ ಇದರಲ್ಲಿ ನಾವು ತಿಂತಿರೋ ಫುಡ್ಡು ಅದು ಸುಮ್ಮನೆ ಏನೇನೋ ಮಾಡಿದ್ರೆ ಏನೇನೋ ಆಗ್ತಿದೆ, ಏನೇನೋ ಕಾಯಿಲೆ ಬರ್ತಿದೆ ಅಂತಂದ್ರೆ ಇದೆಲ್ಲ ಬೇಕಾ ಅಂತ ನನ್ನ ಕ್ವೆಶ್ಚನ್ ಅಷ್ಟೇ. ನ್ಯಾಚುರಲಾಗಿ ಏನಿದೆ ಹಾಗೆ ಇರಿ, ಏನೋ ಮಾಡಿಸ್ಕೊಳಕ್ಕೆ ಹೋಗಿ ಏನೋ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.